ಹಿಂದೆ ಬೆಂಗಳೂರಿನಲ್ಲಿ ಒಬ್ಬ ಪತ್ರಕರ್ತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಇದಕ್ಕೂ ಈ ಪ್ರಕರಣದಲ್ಲಿ ತಾವು ಭಾಗ್ಯ ಆಗೇ ಇಲ್ವಾ, ನಿಮ್ದೇನು ಸಮಸ್ಯೆನೇ ಇಲ್ವಾ ಅಂತ ಕೇಳಿದಾಗ ಅವ್ರೊಂದ್ ಕಡೆ ಹೇಳ್ತಾರೆ, ಅಲ್ಲಪ್ಪ ನನ್ನ ಜಮೀನನ್ನ ಅಂದ್ರೆ ನನ್ನ ಮಿಸ್ಸಸ್ ಜಮೀನನ್ನ ಅವ್ರು ಪಡ್ಕೊಂಡಿದ್ರು, ಅಂದ್ರೆ ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅಕ್ವೈರ್ ಮಾಡ್ಕೊಂಡ್ಮೇಲೆ ಇನ್ನೊಂದ್ ಕಡೆ ಜಮೀನ್ ಕೊಡ್ಬೇಕಲ್ವಾ, ಅಥವಾ ಸೈಟ್ ಕೊಡ್ಬೇಕಲ್ವಾ, ಕೊಟ್ಟಿದ್ದಾರೆ, ಅದ್ರಲ್ಲಿ ಏನ್ ತಪ್ಪಿದೆ ಅನ್ನುವಂತ ಮಾತನ್ನ ಹೇಳಿದ್ರು. ಸೊ ನಾನ್ ನಿಮ್ಗೆ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಗಂಗರಾಜು ಅವ್ರೆ, ರಾಜ್ಯದ ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು ನಡೆದಿರುವಂತಹ ಪ್ರಕರಣ ಏನು, ರಾಜಕೀಯದಲ್ಲಿ ಇದನ್ನ ಬೆರೆಸ್ತಾ 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 ಪದಗಳನ್ನ ಯಾವ ಮಟ್ಟದಲ್ಲಿ ಬೇಕಾದ್ರೂ ಮಾತನಾಡಬಲ್ಲಂತಹ ಚಾಕಚಕ್ಯತೆ ಮತ್ತು ಚಾಣಕ್ಯತನ ರಾಜಕಾರಣಿಗಳಿಗೆ ಇರೋದ್ರಿಂದ ವಾಟ್ ಇಸ್ ದಿ ರೀಸನ್ ಅವ್ರ ಮೇಲೆ ಈ ರೀತಿ ಆರೋಪ ಮಾಡ್ಲಿಕ್ಕೆ ಅನ್ನುವಂಥದ್ದು, ಮತ್ತೆ ಏನಿದು ಪ್ರಕರಣ ಅನ್ನುವಂಥದ್ದು, ಹಾಗೆ ಆಗಿರುವಂತಹ ಅಕ್ರಮದ ಶೈಲಿ ಎಂತಹದ್ದು, ಈ ಮೂರನ್ನು ಕೂಡ ಜನರ ಮುಂದೆ ಬಿಡಿಸಿಟ್ಬಿಡ್ತು ಅಂತ ಹೇಳಿದ್ರೆ ಬಹುಶಃ ಜನರಿಗೆ ಕೋರ್ಟಿನಲ್ಲಿ ಯಾವ್ದಾದ್ರು ನಡೀತಾ ಇರಬಹುದು ಅಥವಾ ನಡೆಯಬಹುದು, ತನಿಖೆಯಲ್ಲಿ ಯಾವ್ದಾದ್ರು ಹಳ್ಳ ಹಿಡಿಬಹುದು ಅಥವಾ ಸಕ್ಸೀಡ್ ಆಗಬಹುದು ಬೇರೆ, ಬಟ್ ಜನತಾ ನ್ಯಾಯಾಲಯ ಅಂತ ಒಂದಿದೆಯಲ್ಲ, ಆ ಜನರಿಗೆ ಈ ವಿಷಯ ಸ್ಪಷ್ಟವಾಗಿ ನಿಮ್ಮಂತವರಿಂದ ಗೊತ್ತಾಗಬೇಕು. ಹೇಳಿ ಸರ್. ಈಗ 1992ರಲ್ಲಿ ಪ್ರಥಮ ಅಧಿಸೂಚನೆ ಹೊರಡಿಸ್ತಾರೆ ದೇವನೂರು ಬಡಾವಣೆಗೋಸ್ಕರ. ಆ ಒಂದು ಸರ್ವೆ ನಂಬರ್ ಮತ್ತೆ ಇತರೆ ಸರ್ವೆ ನಂಬರ್ಗಳು ಸೇರಿ 96-97 ಅಲ್ಲಿ ಇದು ಅಂತಿಮ ಅಧಿಸೂಚನೆ ಹೊರಡಿಸ್ತಾರೆ. 3,24,700 ರೂಪಾಯಿ ಇಂತ ಅಮೌಂಟ್ ಅವಾರ್ಡ್ ಆಗುತ್ತೆ ಸರ್. ಅದಕ್ಕಿಂತ ಮುಂಚೆ ಭೂ ಮಾಲೀಕರಿಗೆ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟು ಅವ್ರಿಗೆ ಕಾಲಾವಕಾಶ ಕೊಡ್ತಾರೆ. ಏನಕ್ಕೆ ಅವ್ರದ್ದು ಏನಾದ್ರು ತಕರಾರಿದ್ದು, ಇಲ್ಲ ಭೂಮಿ ಯಾರಿಗಾರ ಮಾರಾಟ ಮಾಡಿದ್ರೆ, ಬೇರೆ ಏನಾದ್ರು ತಕರಾರಿದ್ರೆ ತಕರಾರು ಸಲ್ಲಿಸಕ್ಕೆ ಒಂದು ಅವಕಾಶ ಕೊಡ್ತಾರೆ. ಅವಕಾಶ ಕೊಟ್ಟಾಗ ಇವ್ರು ಹೋಗಿ ತಕರಾರು ಸಲ್ಲಿಸಿಲ್ಲ. ಯಾರು ಭೂ ಮಾಲೀಕ, ಯಾರು ಲಿಂಗ ಅವರು ಜವರ ಅನ್ನೋರು ಅವ್ರ ಕುಟುಂಬದವ್ರು ಯಾರು ತಕರಾರು ಕೊಡ್ಲಿಲ್ಲ. ಅದಾದ್ಮೇಲೆ ಏನಾಗತ್ತೆ, ನೋಟಿಫಿಕೇಶನ್ ಆಗಿ ಫೈನಲ್ ನೋಟಿಫಿಕೇಶನ್ ಆಗತ್ತೆ. ಫೈನಲ್ ನೋಟಿಫಿಕೇಶನ್ ಅವಾರ್ಡ್ ಹೋಗುತ್ತೆ. ಅವಾರ್ಡ್ ನೋಟಿಸ್ ರಿಸೀವ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಮೊದಲು ನೋಟಿಸ್ ಕೊಟ್ಟು ಎರಡನ್ನೂ ಸಹ ಮಲ್ಲಯ್ಯ ಅನ್ನೋರು ಅವ್ರ ಕುಟುಂಬದ ರಿಸೀವ್ ಮಾಡಿದ್ದಾರೆ ನೋಟಿಸ್. ಅದಾದ್ಮೇಲೆ LNT ಅವರಿಗೆ ಇವ್ರೇನ್ ಮಾಡ್ತಾರೆ, ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಪ್ರಾಜೆಕ್ಟ್ ಅಪ್ರೂವಲ್ ತಗೋತಾರೆ. ಸರ್ಕಾರದಿಂದ ಅಂತಿಮ ಪ್ರಾಜೆಕ್ಟ್ ಅಪ್ರೂವಲ್ ತಗೋತಾರೆ. ಯಾಕೆ ಆರ್ಥಿಕ ಇಲಾಖೆಯಲ್ಲಿ ಅನುಮೋದನೆ ತಗೋಬೇಕಲ್ಲ, ಎಷ್ಟು ಕೋಟ್ಯಾಂತರ ರೂಪಾಯಿ ಎಕ್ಸ್ಪೆನ್ಸ್ ಆಗುತ್ತಲ್ಲ, ಅದನ್ನ ಆರ್ಥಿಕ ಇಲಾಖೆ ಅನುಮೋದನೆ ತಗೋಬೇಕು. ಪ್ರಾಧಿಕಾರದ ಹಣ ಆದ್ರೂ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ತಗೋಬೇಕು. ಅನುಮೋದನೆ ಮತ್ತೆ ಪ್ರಾಜೆಕ್ಟ್ ಅನುಮೋದನೆ ಕೊಡೋ ಸಂದರ್ಭದಲ್ಲೂ ಸಹ ಇವರೇ ಡೆಪ್ಟಿ CM ಆಗಿದ್ರು, ಇವರೇ ಹಣಕಾಸಿನ ಸಚಿವರಾದ್ರು, ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಇವರೇ ಇದ್ರು. ಯಾರು, ಮಾನ್ಯ ಮುಖ್ಯಮಂತ್ರಿಗಳೇ. ಹಾಗೆ ಈಗಿನ ಸಿದ್ದರಾಮಯ್ಯನವರೇ ಇದ್ರಲ್ವಾ. ಹೌದು. ದೇವನೂರು ಬಡಾವಣೆ ರಚನೆ ಮಾಡೋ ಸಂಬಂಧ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದು ಇವ್ರ ನೇತೃತ್ವದಲ್ಲೇ. ಅದು ನೆನಪಿರ್ಬೇಕು ಎಲ್ಲಾ ಜನಗಳಿಗೂ. ಅರ್ಥವಾಯ್ತಲ್ಲ ಸರ್? ಬ್ಲೂ ಪ್ರಿಂಟ್ ರೆಡಿ ಆಗಿ ಅಂತಿಮ ಆರ್ಥಿಕ ಅನುಮೋದನೆ ಕೊಡಿಸ್ತವ್ರೆ ಮನೆ ಸಿದ್ದರಾಮಯ್ಯನವರ ಕಾಲದಲ್ಲಿ. ಅವರೇ ಹಣಕಾಸು ಸಚಿವರಾಗಿ ಅವರೇ ಕೊಡಿಸಿರೋದು. ಇಷ್ಟೆಲ್ಲಾ ಡೆವಲಪ್ಮೆಂಟ್ ಬೆಳೆದಿರಬೇಕಾದ್ರೆ ಆ ಮಧ್ಯದಲ್ಲಿದ್ದಂತ ಜಾಗವನ್ನ ಏನು ಅಲ್ಲಿ ಕಾರ್ನರ್ ಇಲ್ಲ, ಬೇರೊಂದ್ ಕಡೆ ಇಲ್ಲ ಸರ್. ಅದು ಯಾರ್ದು ಲಿಂಗ ಉರುಪು ಜವರ ಅನ್ನೋರ್ದು ಜಾಗ ಆ ಒಂದು ಬಡಾವಣೆಯ ಮಧ್ಯ ಭಾಗದಲ್ಲಿದೆ. ಈಗೇನು RTO ಆಫೀಸ್ ಮಾಡಿದಾರಲ್ಲ ಸರ್, ಅಲ್ಲಿಂದ ಮೇಲಕ್ಕೆ ಹೋದ್ರೆ ಮಧ್ಯದಲ್ಲಿದೆ ಅಲ್ಲೇನೆ. ಅಂದ್ರೆ ಆ ಒಂದು ಬಡಾವಣೆ ಮಧ್ಯ ಭಾಗದಲ್ಲಿ ಇರೋಂತ ಜಾಗನ ಏನಕ್ಕೆ ಡಿನೋಟಿಫೈ ಮಾಡಿರು? ಡಿನೋಟಿಫೈ ಮಾಡ್ಬೇಕಾದ್ರೆ ಏನ್ ಕಾರಣ ಇತ್ತು? ಪ್ರಾಧಿಕಾರದಿಂದ ಯಾಕೆ ಇವರು ಒಪಿನಿಯನ್ ತಗೊಳ್ಳಿಲ್ಲ? ಪ್ರಾಧಿಕಾರಕ್ಕೆ ಯಾಕೆ ಸರ್ಕಾರದ ಪತ್ರ ಬರೀಲಿಲ್ಲ? ಡಿನೋಟಿಫೈ ಮಾಡ್ಬೇಕಾದ್ರೆ ಸುಪ್ರೀಂ ಪವರ್ ಸರ್ಕಾರಕ್ಕೆ ಇರ್ಬೋದು, ಕ್ಯಾಬಿನೆಟ್ ಇರ್ಬೋದು, ಅದು ಬೇರೆ ವಿಷಯ. ಆದ್ರೆ ಈ ಬಡಾವಣೆ ರಚನೆ ಆಗ್ತಾ ಇರೋದು ಮಾನ್ಯ ಮುಖ್ಯಮಂತ್ರಿಗಳಾದ ಈಗಿನ ಸಿದ್ದರಾಮಯ್ಯನವರಿಗೆ ಅವತ್ತು ಡೆಪ್ಟಿ CM ಆಗಿದ್ರು, ಹಣಕಾಸು ಸಚಿವರು, ಪ್ಲಸ್ ಅದ್ರ ಜೊತೆಗೆ ಜಿಲ್ಲಾ ಉಸ್ತುವಾರಿ. ಈ ಬಡಾವಣೆ ರಚನೆ ಆಗೋದು ಸಂಪೂರ್ಣವಾಗಿ ಮಾಹಿತಿ ಅವ್ರಿಗೆ ಇರುತ್ತೆ. ಹೌದು. ಇರ್ಬೇಕಾದ್ರೆ ಆ ಭೂಮಿ ಪ್ರಾಧಿಕಾರಕ್ಕೆ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದು ಯಾಕೆ ಇವರು ಈಗ ಲಿಂಗ ಉರುಪ್ ಜವರ ಅನ್ನೋರು ಹೋಗಿ ಏನೋ ಮಿನಿಸ್ಟರ್ ಭೇಟಿ ಮಾಡಿದ್ರು, ಇಲ್ಲ ಸಿದ್ದರಾಮಯ್ಯರು ಭೇಟಿ ಮಾಡಿದ್ರು ಗೊತ್ತಿಲ್ಲ. ಒಂದು ಅರ್ಜಿ ಕೊಡ್ತಾರೆ, ನನಗೆ ಭೂ ಸ್ವಾದಿಂದ ಕೈ ಬಿಟ್ಕೊಡಿದ್ದ, ಅವ್ರು ಕೊಟ್ಟಿದವ್ರ ಬೇರೆಯವ್ರು ಕೊಟ್ಟಿದ್ರು ನಮಗೆ ಗೊತ್ತಿಲ್ಲ. ಇದು ಅದು ಸಿಗ್ತಾ ಇಲ್ಲ, ಅರ್ಜಿ ಸಿಕ್ಕಿಲ್ಲ. ಒಟ್ಟಾರೆ ಅಲ್ಲೇನೆ ಸರ್ಕಾರಕ್ಕೆ ಕೊಟ್ಟರು. ಸರ್ಕಾರ ಏನ್ ಮಾಡ್ಬೇಕು, ಪ್ರಾಧಿಕಾರದ ಒಂದು ಇದನ್ನ ಕೇಳ್ಬೇಕು, ಒಪಿನಿಯನ್ ಕೇಳ್ಬೇಕು. ಏನು ಈ ಭೂಮಿ ನಿಮ್ಗೆ ಅವಶ್ಯಕತೆ ಇದೆಯಾ, ಈ ಬಡಾವಣೆಗೆ ನೋಟಿಫಿಕೇಶನ್ ಮಾಡ್ಕೊಟ್ಟಿದ್ರೆ ನಿಮ್ಗೆ ಭೂಮಿ ಬೇಕೋ ಬೇಡವ ಅನ್ನೋದು ಒಪಿನಿಯನ್ ಆಗಿ ಕೇಳ್ಬಾರ್ದಿತ್ತು ಸರ್, ಕೇಳ್ಬೇಕಿತ್ತು. ಏನು ಕೇಳ್ದಲೆ ಅಲ್ಲೇನೆ ಕುತ್ಕೊಂಡು ಅಲ್ಲೇನೆ ಡಿಸೈಡ್ ಮಾಡಿದ್ರೆ ಏನ್ ಅರ್ಥ? ಇವತ್ತು ಎಲ್ಲಾ ಕಡತಗಳು ನಾನು ತಗೊಂಡಿದ್ದೀನಿ, ನಕಲ ಕಾಪಿನ RTI ತಗೊಂಡಿದ್ದೀನಿ. ಒಂದು ಎಲ್ಲಿಯೂ ಸಹ ಉಲ್ಲೇಖ ಆಗಿಲ್ಲ.
ಕಾರಣ ಏನಂದ್ರೆ ಯಾಕೆ ಅದನ್ನ ಇಟ್ ಮಾಡಿರು, ಯಾಕೆ ಅದ ಸರ್ವೆ ನಂಬರ್ ಒಂದನೇ ಯಾಕೆ ಭೂಸ್ವಾಧೀನ ಕೈ ಬಿಡ್ಬೇಕಾಗಿ ಬಂತು, ಒಂದು ಪ್ರಶ್ನೆ. ಅದಾದ್ಮೇಲೆ ಸರ್ 98 ಅಲ್ಲೇ ಬಡಾವಣೆ ರಚನೆ ಮಾಡಿ 2002-3 ಸಹ ಆಲ್ರೆಡಿ ನಿವೇಶನಗಳಾಗಿ ರಚನೆ ಮಾಡಿ LNT ಅವರು ನಿವೇಶನಗಳಾಗಿ ರಚನೆ ಮಾಡಿ ಮಾರಾಟ ಮಾಡಿದ್ದಾರೆ. ಮೂಡ ಪ್ರಾಧಿಕಾರದಿಂದ ಹಲವಾರು ಫಲಾನುಭವಿಗಳಿಗೆ 2003 ಸಹ ಟೈಟಲ್ ಡೀಡ್ ಕೊಟ್ಟಿದ್ದಾರೆ ಪ್ರಾಧಿಕಾರದಿಂದಲೇ. ಓಕೆ. ಖಾಲಿ ಇಲ್ಲದೆ ಇದ್ದಂತಹ ಇದೇ ಜಾಗದಲ್ಲಿ ನಾನು ಹೇಳ್ತಾ ಇರೋದು, ಬೇರೆ ಜಾಗದ ಬಗ್ಗೆ ನಾನು ಮಾತಾಡ್ತಲ್ಲ. 464 ಕೆಸರೆ ಜಾಗ ಇದಲ್ಲ, ಅದೇ ಸರ್ವೆ ನಂಬರ್ ಅಲ್ಲೇ 19 ನಿವೇಶನಗಳ ರಚನೆ ಮಾಡಿ 2003 ಹಂಚಿಕೆ ಮಾಡಿ ಟೈಟಲ್ ಡೀಡ್ ಕೊಟ್ಟಿದ್ದಾರೆ. ಬರೀ ಅಲಾಟ್ಮೆಂಟ್ ಇದಲ್ಲ, ಮಂಜೂರಾತಿ ಅಲ್ಲ, ಟೈಟಲ್ ಡೀಡ್. ಟೈಟಲ್ ಡೀಡ್ ಅಂದ್ರೆ ಪ್ರಾಧಿಕಾರದ ಲೀಗಲಿ ಆರ್ ಇಲ್ಲಿಗಲಿ ಪ್ರಾಧಿಕಾರಕ್ಕೆ ಇದ್ದಂತ ಹಕ್ಕನ್ನ ಆ ಒಂದು ಫಲಾನುಭವಿಗಳು ಹಸ್ತಾಂತರ ಮಾಡಿರೋದು ಅಂದ್ರೆ ಟೈಟಲ್ ಡೀಡ್. ಅದು ಅಂದ್ರೆ ಪ್ರಾಧಿಕಾರಕ್ಕೆ ರೈಟ್ಸ್ ಇಲ್ಲ. ಲಿಂಗ ಅವರು ಜವರಾರ್ಗೂ ರೈಟ್ಸ್ ಇಲ್ಲ, ಇಲ್ಲ ಪ್ರಾಧಿಕಾರಕ್ಕೂ ರೈಟ್ಸ್ ಇಲ್ಲ. ಹೊರಟೋಯ್ತು, ಅಲ್ಲಿ ಮೂರನೇ ವ್ಯಕ್ತಿಗೆ ಹಸ್ತಾಂತರ ಆಗೋಯ್ತು ಪ್ರಾಧಿಕಾರದಿಂದ. ಹೌದು. ಅದು ಲೀಗಲಿ ಆರ್ ಇಲ್ಲಿಗಲಿ ಡಿಸೈಡ್ ಮಾಡ್ಬೇಕಾಗಿರೋದು ಕೋರ್ಟು ಅಲ್ವಾ ಸರ್? ನಿಜ. ಈಗಿರ್ಬೇಕಾದ್ರೆ 2004 ಅವರ ಅಣ್ಣ ಪಾರ್ವತಿಯವರ ಅಣ್ಣ ಹೆಂಗೆ ಸರ್ ಭೂಮಿನೇ ಖಾಲಿ ಇಲ್ಲದ ಜಾಗನ ಹೇಗೆ ಖರೀದಿ ಮಾಡ್ತಾರೆ ಸರ್? ಖರೀದಿ ಮಾಡ್ಬೇಕಾದ್ರೆ ಕೃಷಿ ಭೂಮಿ ಅಂತ ಖರೀದಿ ಮಾಡಿದ್ದಾರೆ ಸರ್. ಅವರು ಅಲ್ಲಿ ಕೃಷಿ ಭೂಮಿ ಅಂತಾರೆ ಸರ್. ಈಗ ನೀವೇ ಹೋಗಿ ಒಂದ್ ಕಡೆ ಹೋಗಿ ತಾಲೂಕು ಆಫೀಸರ್ ಒಂದು ಅರ್ಜಿ ಕೊಡ್ತೀರಾ ಸರ್. ಖಾತೆ ಮಾಡ್ಲಿಕ್ಕೆ ಅಂತ ಅರ್ಜಿ ಕೊಟ್ರೆ, ನಮ್ಮ ಯಾವ್ದೋ ಒಂದು ಆಸ್ತಿನ ಖಾತೆ ಮಾಡಕ್ಕೆ ಅಂತ ಅರ್ಜಿ ಕೊಟ್ರೆ ಸರ್, ಸ್ಥಳಕ್ಕೆ RI BI ಎಲ್ಲ ಹೋಗ್ತಾರೆ, ಸರ್ವೇಯರ್ ಹೋಗ್ತಾರೆ, ಎಲ್ಲ ರಿಪೋರ್ಟ್ ಹಾಕ್ತಾರೆ. ರಿಪೋರ್ಟ್ ಹಾಕಿ ಆ ರಿಪೋರ್ಟ್ ಆಧಾರದ ಮೇಲೆ ಅಲ್ವಾ ಸರ್ RTC ಕೂರ್ಸೋದು? ಖಂಡಿತ. ಇದೇ ಪ್ರಕರಣದಲ್ಲಿ ಹಿಂಗ್ ಹೋಗಿ ತಾಲೂಕ್ ಕಚೇರಿಯಿಂದ ಹೋಗಿ ಸಿಬ್ಬಂದಿಗಳು ಅಧಿಕಾರಿಗಳು ಹೋಗಿ ಸರ್ವೆ ಮಾಡಿ ಅಲ್ಲೂ ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಡೆವಲಪ್ ಮಾಡಿ ಹಂಚಿಕೆ ಮಾಡಿರೋದು ಲೇಔಟ್ ಫಾರ್ಮೇಶನ್ ಆಗಿರೋದು LNT. ಬೇರೆ ಯಾರು ಲೇಔಟ್ ಫಾರ್ಮೇಶನ್ ಎಲ್ಲ ಮಾಡಿರೋದು LNT ಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ 2001 ಹೌದು. ಅವ್ರು 2 ವರ್ಷಕ್ಕೆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಬಿಟ್ಟು ಹ್ಯಾಂಡ್ ಓವರ್ ಮಾಡಿ ಫೈನಲ್ ಪೇಮೆಂಟ್ 2003 ಕ್ಲಿಯರ್ ಮಾಡ್ಕೊಂಡು ವಾಪಸ್ ಹೋಗಿದ್ದಾರೆ ಅವರು LNT ಅವರು. ಹೌದು. ಅಷ್ಟು ಡೆವಲಪ್ ಆಗಿದೆ, UGB ಆಗಿದೆ, ಡ್ರೈನ್ ಆಗಿದೆ, ರಸ್ತೆ ಆಗಿದೆ, KEB ಲೈನ್ ಆಗಿದೆ, ಎಲ್ಲದೂ ಆಗಿರ್ಬೇಕಾದ್ರೆ ಇವ್ರು ಹೆಂಗ್ ಸರ್ ಕೃಷಿ ಭೂಮಿ ಅಂತ ಹೆಂಗ್ ಸರ್ RTC ಕೂರಿಸ್ತಾರೆ ಸಿದ್ದರಾಮಯ್ಯವರ ಪಾಮೈದನ ಹೆಸರಿಗೆ? ಇದು ಕಾನೂನು ಬಾಹಿರ ಅಲ್ವಾ ಸರ್? ಹೌದು. ಸೊ ಇದಾದ್ಮೇಲೆ ನೆಕ್ಸ್ಟ್ 2005 ಸರ್, 2004-5 ಸರ್ ಭೂ ಪರಿವರ್ತನೆಗೆ ಆದೇಶಕ್ಕೆ ಅರ್ಜಿ ಹಾಕ್ತಾರೆ ಇದೇ ಮಲ್ಲಿಕಾರ್ಜುನ ಸ್ವಾಮಿ. ಭೂ ಪರಿವರ್ತನೆ ಆದೇಶಕ್ಕೆ ಅರ್ಜಿ ಹಾಕಿದಾಗ ಏನ್ ಸರ್ ಪ್ರೊಸೀಜರು? ಸರ್ವೆ ಅವರು ಹೋಗಿ ಗಡಿ ಗುರುತು ಮಾಡ್ತಾರೆ, ಆ ಸರ್ವೆ ನಂಬರ್ ಗಡಿ ಗುರುತು ಮಾಡ್ತಾರೆ, ಆಮೇಲೆ VA RI ರಿಪೋರ್ಟ್ ತಗೋತಾರೆ, ಅಲ್ಲಿಂದ ತಹಸೀಲ್ದಾರ್ ರಿಪೋರ್ಟ್ ಕೊಡ್ತಾರೆ ಸರ್. ಅದಾದ್ಮೇಲೆ ಜಿಲ್ಲಾಧಿಕಾರಿಗೂ ಸ್ಥಳ ಪರಿಶೀಲನೆ ಮಾಡ್ತಾರೆ. ಇಷ್ಟು ಜನ ಸ್ಥಳ ಪರಿಶೀಲನೆ ಮಾಡಿದ್ರೆ ಕೃಷಿ ಭೂಮಿ ಅಂತ ಹೆಂಗ್ ಸರ್ ಇವ್ರು ರಿಪೋರ್ಟ್ ಹಾಕ್ತಾರೆ? ಕೃಷಿ ಭೂಮಿಯಿಂದ ವಸತಿಗೆ ಅಂತ ಹೆಂಗ್ ಸರ್ ಇವ್ರು ರಿಪೋರ್ಟ್ ಕೊಡ್ತಾರೆ? ಜಿಲ್ಲಾಧಿಕಾರಿ ಆಗಿದ್ದಂತ ಅಜಿತ್ ಶೇಟ್ ಮತ್ತೆ ಅಜಯ್ ಶೇಟ್ ಮತ್ತೆ ಅಲ್ಲಿಂದ ಬಂದು RIಗಳು VAಗಳು ಹೆಂಗ್ ಸರ್ ರಿಪೋರ್ಟ್ ಕೊಟ್ರು? ಕೃಷಿ ಇದೆ ಅಂತ ಬಿಟ್ಟು ಡೆವಲಪ್ ಮಾಡಿ ಹಂಚಿಕೆ ಮಾಡಿ ಅದು ಸಂಪೂರ್ಣವಾಗಿ ಮಾರಾಟ ಮಾಡಿರೋಂತ ಜಾಗ ಸರ್ ಅದು. ಟ್ರಾನ್ಸಾಕ್ಷನ್ ಇದು 100% ಇಲ್ಲಿಗಲ್ ನಡೆದಿರೋಂತ ಟ್ರಾನ್ಸಾಕ್ಷನ್. ಬಿಕಾಸ್ ಆಫ್ ಇದು ಒತ್ತಡ ಪ್ಲಸ್ ಅಧಿಕಾರ ದುರುಪಯೋಗ ಮಾಡಿಕೊಂಡು ಆ ಖಾತೆಯನ್ನು ಕೂರಿಸಿರೋದು. ಪ್ರಾಧಿಕಾರ ಯೂಸ್ ಮಾಡ್ಕೊಂಡು ಲ್ಯಾಂಡ್ಗೆ ಆಲ್ರೆಡಿ ನೋಟಿಫೈ ಆದಾಗ ಅದು ಭೂ ಪರಿವರ್ತನೆ ಆದಾಗೆ ಬೈ ಡಿಫಾಲ್ಟ್ ಪ್ರಾಧಿಕಾರ ಭೂಸ್ವಾಧೀನ ಮಾಡ್ಕೊಂಡು ಲ್ಯಾಂಡ್ ಅಂದ್ರೆ. ಹೌದು. ಇಷ್ಟೆಲ್ಲ ಇರ್ಬೇಕಾದ್ರೆ ಸರ್ 2010 ಪಾರ್ವತಿ ಅವರಿಗೆ ದಾನಪತ್ರ ಮಾಡ್ತಾರಲ್ಲ ಸರ್, ಪಾರ್ವತಿ ಅವರಿಗೆ ದಾನಪತ್ರ ಮಾಡಿದಾಗ್ಲೂ ಸಹ ಕೃಷಿ ಭೂಮಿ ಅಂತ ತೋರಿಸ್ತಾರಲ್ಲ ಸರ್, ಕನ್ವರ್ಷನ್ ಆಗಿರೋ ಇವರೇ ಲೀಗಲಿ ಆರ್ ಇಲ್ಲಿಗಲಿ ಇವ್ರು ಕನ್ವರ್ಟ್ ಮಾಡ್ಸ 2005 ಕನ್ವರ್ಷನ್ ಲ್ಯಾಂಡ್ ಮಾಡ್ಕೊಂಡ್ರಲ್ವಾ ಸರ್? ಹೌದು. ಜಿಲ್ಲಾಧಿಕಾರಿಗಳು ಆದೇಶ ಮಾಡ್ತಾರಲ್ಲ, ಆದೇಶ ಆಗಿದ್ರು ಸಹ ಹೆಂಗ್ ಸರ್ ಖುಷಿ ಅಂತ ಹೇಳ್ಬಿಟ್ಟು ಪಾರ್ವತಿ ಅವರಿಗೆ ದಾನಪತ್ರ ಕೊಡ್ತಾನೆ ಅಣ್ಣ? ಎಲ್ಲ ನೋಡ್ತಾ ಇದ್ದಾರೆ ಪ್ರತಿಯೊಂದು ಕಾನೂನು ಬಾಹಿರ. ಬನ್ನಿ ಈ ಬಗ್ಗೆ ಒಬ್ಬ ನಮ್ಮ ರಾಜ್ಯದ ಪ್ರಥಮ ಪ್ರಜೆನೇ ಈ ತರ ಮಾಡಿರ್ಬೇಕಾದ್ರೆ ಬೇರೆ ಏನು ಉತ್ತರ ಕೊಡಕ್ಕಾಗುತ್ತೆ ಸರ್? ಎಕ್ಸಾಕ್ಟ್ಲಿ ಸಿದ್ದರಾಮಯ್ಯನವರ ಪತ್ತಿಗೆ ಕಾನೂನು ಚೌಕಟ್ಟಲ್ಲಿ ಪರಿಹಾರ ತಗೊಳಕ್ಕೆ ರೈಟ್ಸ್ ಇದೆ, ಇವತ್ತಿಗೂ ರೈಟ್ಸ್ ಇದೆ, ನಾಳೆ ಏನಕ್ಕೆ ಸರ್? ದೇವನೂರು ಬಡಾವಣೆಯಲ್ಲಿ ಇವತ್ತುವರೆಗೂ ನಿವೇಶನಗಳು ಬೇಕಾದಷ್ಟು ಖಾಲಿ ಇದಾವೆ ಸರ್. ಖಾಲಿ ಇರ್ಬೇಕಾದ್ರೆ ಅದೇ ಬಡಾವಣೆಯಲ್ಲಿ ಯಾಕೆ ಸರ್ ಅವ್ರಿಗೆ ಕೊಡ್ಬಾರ್ದು? ಸಮಾನಾಂತರ ಬಡಾವಣೆಯಲ್ಲೇ ಕೊಡ್ಬೋದಿತ್ತಲ್ಲ ಸರ್? ಹಾಗಾದ್ರೆ ತಗೊಂಬಂದು ವಿಜಯನಗರದಲ್ಲಿ 91 ಸರ್ ಅಲಾಟ್ ಇದು ಡೆವಲಪ್ ಆಗಿರೋಂತ ಜಾಗ ಸರ್. 10 ವರ್ಷದ ಹಿಂದದು ಹಳೆ ಬಡಾವಣೆಯಲ್ಲಿ ಕೂಡ ಉದ್ದೇಶ ಏನಿತ್ತು?
ಅಂದರೆ ಆರ್ಥಿಕ ಲಾಭ ಪಾಯಿಂಟ್ ಅಲ್ಲಿ ಇದೀವಿ. ನಾವು ಇದ್ರ ಬಗ್ಗೆ ಸೀರಿಯಸ್ ಡಿಬೇಟ್ ಹೋಗೋಣ. ಅದಕ್ಕೂ ಮುಂಚೆ ಡಿ.ಟಿ. ದೇವೇಗೌಡರು ಅವರು ಕೂಡ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆ ಏನು ನೋಡ್ಕೊಂಡ್ ಮಾಡೋಣ. ಬೇರೆಯವರು ಕೂಡ ಅವ್ರಿಗೂ ನಾವು 50 ಪದ ಕೊಡ್ತಿದೀವಿ ಅಂತೇಳಿ ನಾವು ಮಾಡಿದೀವಿ ಅವತ್ತು ಬೋರ್ಡಲ್ಲಿ. ಅದು ಲೀಗಾಲಿಟಿ ನೋಡ್ತಕ್ಕಂಥ ಅಧಿಕಾರಿ ಎಲ್ಲ ನೋಡ್ಬೇಕು. ನಾವೆಲ್ಲಿ ನೋಡ್ತೀವಿ ಅಲ್ಲಿ ಒಂದು 50 ಸಬ್ಜೆಕ್ಟ್ ಇರ್ತವೆ. ಡೀಟೇಲ್ಸ್ ನೋಡ್ತಕ್ಕಂಥ ಒಂದು ಅಧಿಕಾರಿ ಆಫೀಸರ್ ರೆಡಿ ಮಾಡಿ ತಂದು ಇಡಬೇಕು. ಸಮಾನಾಂತರ ಬಡಾವಣೆಯನ್ನು ಕೊಡಬೇಕು ಅಂತ ಇರೋದು. ಆ ವರ್ಷ ಒಂದು 10 ಬಡಾವಣೆ ರಚನೆ ಮಾಡಿದ್ರೆ ಆ ಬಡಾವಣೆಯಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಸಮಾನಾಂತರ ಬಡಾವಣೆ ಅಂತ. ಅದಕ್ಕೆ ಅಲ್ಲಿ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ, ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಮನೇಲಿ ಕೊಡಬೇಕು. ಮಾಡಿಲ್ಲ ಅಂತಕ್ಕಂಥದ್ದಕ್ಕೆ ಪಾಣಿ RTC ಮತ್ತೊಂದು ಮುಗಿದೆಲ್ಲ ಕಂಪ್ಲೀಟ್ ಆಗಿದೆ ಅಂತೇಳಿ ರಿಪೋರ್ಟ್ ಹಾಕಿ ಅವರು ಮೀಟಿಂಗ್ ಮುಂದೆ ತಂದಿದ್ದಾರೆ. ಬೇರೆಯವರು ಕೂಡ ಅವ್ರಿಗೂ ನಾವು 50 ಪದ ಕೊಡ್ತಿದೀವಿ ಅಂತೇಳಿ ನಾವು ಮಾಡಿದೀವಿ ಅವತ್ತು ಬೋರ್ಡಲ್ಲಿ. ಅದು ಲೀಗಾಲಿಟಿ ನೋಡ್ತಕ್ಕಂಥ ಅಧಿಕಾರಿ ಎಲ್ಲ ನೋಡ್ಬೇಕು. ನಾವೆಲ್ಲಿ ನೋಡ್ತೀವಿ ಅಲ್ಲಿ ಒಂದು 50 ಸಬ್ಜೆಕ್ಟ್ ಇರ್ತವೆ. ಡೀಟೇಲ್ಸ್ ನೋಡ್ತಕ್ಕಂಥ ಒಂದು ಅಧಿಕಾರಿ ಆಫೀಸರ್ ರೆಡಿ ಮಾಡಿ ತಂದು ಇಡಬೇಕು. ಸಮಾನಾಂತರ ಬಡಾವಣೆಯನ್ನು ಕೊಡಬೇಕು ಅಂತ ಇರೋದು. ಆ ವರ್ಷ ಒಂದು 10 ಬಡಾವಣೆ ರಚನೆ ಮಾಡಿದ್ರೆ ಆ ಬಡಾವಣೆಯಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಸಮಾನಾಂತರ ಬಡಾವಣೆ ಅಂತ. ಅದಕ್ಕೆ ಅಲ್ಲಿ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ, ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಮನೇಲಿ ಕೊಡಬೇಕು. ಮಾಡಿಲ್ಲ ಅಂತಕ್ಕಂಥದ್ದಕ್ಕೆ ಇವತ್ತೇನು ನಾವು ಹೇಳ್ತಾ ಇರೋದು, ಆಯಿತು ಇದನ್ನ CBI ತನಿಖೆಗೆ ಕೊಡಿ, ನಾವು CBI ತನಿಖೆ ಕೊಡಲ್ಲ, ನಮ್ಮ ಅಧಿಕಾರಿಗಳ ಕೈಲೇ ಮಾಡಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ನೋಡಿದ್ದೀನಿ. ನಾವು ಕೂಡ ಒತ್ತಾಯ ಮಾಡ್ತೀವಿ. ಸಂಪೂರ್ಣ ಮಾಹಿತಿ ಜನಕ್ಕೆ ಗೊತ್ತಾಗಲಿ ಏನಂತೆ, ಅದರಿಂದ ಇದನ್ನ CBI ತನಿಖೆ ಕೊಡಿ ಅಂತ ನಾನು ಕೂಡ ಒತ್ತಾಯ ಮಾಡ್ತೀನಿ. ನೋಡ್ರಿ, JDS ಬರೀ ಸಿದ್ದರಾಮಯ್ಯನವ್ರದ್ದು ಅಷ್ಟೇ ಅಲ್ಲ, ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನೇನು ಲೋಪ ಆಗಿದೆ, ನಿಜವಾದ ರೈತನಿಗೆ ಅನ್ಯಾಯ ಇದೆ ಅಥವಾ ರೈತ ದೇಶದಲ್ಲಿ ಏನಾದ್ರು ಮೋಸ ಮಾಡಿದ್ರೆ ಆ ಬಗ್ಗೆ ತನಿಖೆ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ. ಅವರು ನಾನ್ ನಿಮ್ಗೊಂದು ಹೇಳ್ತೀನಿ ಕೇಳಿ. ಗಂಗರಾಜ್ ಅವರೇ, ಡಿ.ಟಿ. ದೇವೇಗೌಡರ ಮಾತುಗಳನ್ನ ತಾವು ನೋಡ್ತಾ ಇದ್ದೀರಿ, ನಲ್ಲಿ ಪ್ಲೇ ಮಾಡಿದ್ದೆ ನಾನು. ಏನ್ ಹೇಳ್ತೀರಿ ಡಿ.ಟಿ. ದೇವೇಗೌಡರ ಮಾತಿಗೆ? ಸರ್, ಡಿ.ಟಿ. ದೇವೇಗೌಡರಿಗೆ ಕೆಲವೊಂದು ವಿಷಯ ಮಾಹಿತಿ ಕೊರತೆ ಇರಬಹುದು ಅಂತ ಅನ್ಸುತ್ತೆ. ಅವರು ಗೌರವಾನ್ವಿತಿದ್ರೆ ಅವ್ರಿಗೆ ಮಾಹಿತಿ ಇಲ್ಲ ಅಂತ ಹೇಳಕ್ಕಾಗಲ್ಲ, ಕೊರತೆ ಇರಬಹುದು. ಸ್ವಲ್ಪ ಕೆಲವೊಂದು ಮಾಹಿತಿನ ಹೈಡ್ ಮಾಡಿರ್ಬೋದು ಅಧಿಕಾರಿಗಳು ಅಂತ ನನಗೆ ಅನಿಸ್ತೈತೆ. ನಿವೇಶನಗಳು ಖಾಲಿ ಇದೆಯೋ ಇಲ್ವೋ ಅನ್ನೋದು ಹೇಳ್ಬೇಕಾಗಿರೋದು ಯಾರು ಸರ್? ಅಧಿಕಾರಿಗಳು ಅಂದ್ರೆ ಇದು ಯಾವ್ದೋ ಖಾತೆ, ಇದು ಸೆಕ್ರೆಟರಿ ಸೆಕ್ಷನ್ ಅಂದ್ರೆ ಹಂಚಿಕೆ ವಿಭಾಗ ಅಂತ ಇದೆ. ಹೌದು, ಹಂಚಿಕೆ ವಿಭಾಗದ ಸೆಕ್ಷನ್ ಅಲ್ಲಿಗೆ ನಾವು ಕಳಿಸ್ಬೇಕು. ಇವನು ಆ ಕಾಲದಲ್ಲಿ ಕಮಿಷನರ್ ನಟೇಶ್ ಏನ್ ಮಾಡ್ತಾನೆ, ಟೆಕ್ನಿಕಲ್ ರಿಪೋರ್ಟ್ಗೆ ಅಂತ ಹೇಳ್ತಾನೆ, ಒಂದ್ಸರಿ ಬರೀತಾನೆ, ಒಂದ್ಸರಿ ಬರೆದ್ಬಿಟ್ಟು ತಿರ್ಗಾ ಏನ್ ಮಾಡ್ತಾನೆ, ಅಲ್ಲಿ ಖಾಲಿ ಇಲ್ಲ ಅಂತ ಅವನೇ ಬರ್ಕತ್ತಾನೆ. ಇವನ್ ಹೆಂಗ್ ಸರ್ ಖಾಲಿ ಇಲ್ಲ ಅಂತ ಹೇಳ್ತಾನೆ ನಟೇಶ್? ಎರಡು ಅವರೇ ಅಲ್ಲ. ಝೋನ್ಗೆ ಯಾಕೆ ಸರ್ ಹೋಗ್ಲಿಲ್ಲ? ಇದಕ್ಕೆ ಯಾಕೆ ಸರ್ ಹಂಚಿಕೆ ಸೆಕ್ರೆಟರಿ ಸೆಕ್ಷನ್ ಯಾಕೆ ಸರ್ ಹೋಗ್ಲಿಲ್ಲ ಫೈಲು? ನಿಮ್ಮ ಹತ್ರ ಇದೆಯಲ್ಲ ಗೊತ್ತಿಲ್ಲ. 104 ಖಂಡಿಕೆ 104ರಲ್ಲಿ 50-50 ಅನುಪಾತದಲ್ಲಿ ಭೂ ಪರಿಹಾರ ನೀಡುವ ಬಗ್ಗೆ ಪ್ರಾಧಿಕಾರದ ಸಭೆಯಲ್ಲಿ ಮಂಡಿಸಿ ಸದರಿ ಬಡಾವಣೆಯಲ್ಲಿ ಖಾಲಿ ಇರುವ ನಿವೇಶನಗಳ ವಿವರಗಳೊಂದಿಗೆ ಮಂಡಿಸಿ ಅಂತ ಒಂದ್ಸರಿ ಬರೀತಾನೆ ಅದೇ ಖಂಡಿಕೆಲೆ. ಮತ್ತೆ ತಿರ್ಗಾ ಅದೇ 105 ಅದೇ ಖಂಡಿಕೆಲೆ ಮತ್ತೆ ಅವನೇ ಬರೀತಾನೆ ನಟೇಶ್. ಏನಂತ ಬರದೆ, ಪ್ರಾಧಿಕಾರದ ಶೇಕಡ 50% ಅಭಿವೃದ್ಧಿಪಡಿಸಿದ ನಿವೇಶನ ಪಡೆಯುವ ಒಪ್ಪುವ ಮಾಲೀಕರೊಂದಿಗೆ ಬದಲಿ ನಿವೇಶನ ನೀಡಲು ನಿರ್ಣಯಿಸುವಂತೆ ಬದಲಿ ನಿವೇಶನ ರೂಪದಲ್ಲಿ ಪರಿಹಾರ ನೀಡಲು ಸಿದ್ಧಪಡಿಸಿ ಮಂಡಿಸಿ ಅಂತ ಹೇಳ್ತಾರೆ ಅಲ್ವಾ ಸರ್? ಇವು ಮಂಡಿಸಿ ಅಂತ ಅಂದ್ರೆ ಕಳಿಸ್ಬೇಕಲ್ವಾ ಸರ್? ಇವನೇ ಬರೀತಾನೆ ತಿರ್ಗಾ. ಯಾವಾಗ SLO ಸೆಕ್ಷನ್ ಮುಖ್ಯಸ್ಥರು 50-50 ಅನುಪಾತದಲ್ಲಿ ಕರಡು ಇದನ್ನ ಹಾಕ್ಬಿಟ್ಟು ಬರೀತಾರೆ, ಏನು ಅಧಿಕೃತ ಜ್ಞಾಪನ ಸಿದ್ಧಪಡಿಸಿ. ನೋಡಿ, ಹೆಸರೇ 464 3 ಎಕರೆ 16 ಗುಂಟೆ 1998 ಭೂಸ್ವಾಧೀನ ಹೊರತುಪಡಿಸಿ ವಾಗಿದ್ದನ್ನು ದೇವರ ಬಡಾವಣೆ ರಚಿಸಲಾಗಿದೆ. ಸದರಿ ಬಡಾವಣೆಯಲ್ಲಿ ಬದಲಾಗಿ ಅಭಿವೃದ್ಧಿ ಜಾಗವನ್ನು 20-3-2000 ನಿರ್ಣಯದಂತೆ
3 ಎಕರೆ 16 ಗುಂಟೆ ಜಮೀನಿಗೆ 81,457 ಚದುರಡಿ, ಅದರಲ್ಲಿ ಅರ್ಧ ಅಂತಂದ್ರೆ 38,284 ಅಡಿ ಅಧಿಕೃತ ಜ್ಞಾಪನ ಸಿದ್ಧಪಡಿಸಿ ಮಂಡಿಸಿ ಅಂತ ಹೇಳ್ಬಿಟ್ಟು ಬರದ. ಇಲ್ಲಿ ಇವನೇನೆ ಖಾಲಿ ಇಲ್ಲ ಅಂತ ಹೆಂಗ್ ಸರ್ ಹೇಳ್ತಾನೆ? ನಿವೇಶನಗಳು ಖಾಲಿ ಇಲ್ಲ ಅಂತ ಹೆಂಗ್ ಸರ್ ಈ ಮನುಷ್ಯ ಹೇಳ್ತಾನೆ? ನಿಜ. ಖಾಲಿ ನಿವೇಶನಗಳನ್ನು ಮಂಡಿಸಿ ಅಂತ ಹೇಳ್ಬಿಟ್ಟು ಬರದನು ತಿರ್ಗಾ ಅವನೇ ಬರೀತಾನೆ ಏನೋ ಒಬ್ಬ ಮಾಲೀಕರ ಇದನ್ ಮಾಡಿ ಅಂತ ಹೇಳ್ಬಿಟ್ಟು ಏನು ಅಧಿಕೃತ ಜ್ಞಾಪನ ಸಿದ್ಧಪಡಿಸಿ ಅಂತ ಅವನೇ ಹೇಳ್ತಾನೆ. ಸೊ ಯಾಕೆ ಸರ್ ಇದನ್ನ ಹೋಗಿ ಇಂಜಿನಿಯರಿಂಗ್ ಶಿಕ್ಷಣಕ್ಕೆ ಕಳಿಸಿಲ್ಲಪ್ಪ? ಇದು ಇಂಜಿನಿಯರಿಂಗ್ ಶಿಕ್ಷಣಕ್ಕೆ ಕಳಿಸಿದ್ರೆ ಮತ್ತೆ ಖಾತಾ ಹಂಚಿಕೆ ವಿಭಾಗ ಕಳಿಸಿದ್ರೆ ಖಾಲಿ ನಿವೇಶನ ಎಷ್ಟಿದೆ ಅಂತ ಹೇಳ್ಬಿಟ್ಟು ಸಂಪೂರ್ಣ ಮಾಹಿತಿ ಕೊಡಾರಲ್ವಾ ಸರ್? ಹೌದು. ಸೊ ಇದು ಇದರ ಪ್ರೀ ಪ್ಲಾನ್ ಸರ್. ಅಲ್ಲಿ ಯಾರನ್ನೋ ಓಲೈಕೆ ಮಾಡಕ್ಕೆ ಸಿದ್ದರಾಮಯ್ಯನವ್ರನ್ನ ಓಲೈಕೆ ಇವನು ಭ್ರಷ್ಟಾಚಾರನ ತೆಗಿದಂಗಿರ್ಲಿ ನಾವು ಉದ್ದೇಶಕ್ಕೋಸ್ಕರ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಇದೊಂದು ನಿವೇಶನಗಳನ್ನ ಬದಲಿ ನಿವೇಶನಗಳ ಹೋಗಿ ವಿಜಯನಗರ 3ನೇ ಹಂತದಲ್ಲಿ 4ನೇ ಹಂತದಲ್ಲಿ ಕೊಟ್ಟಿದ್ದಾರೆ ಸರ್ ಅಷ್ಟೇ. ಇವತ್ತಿಗೂ ಸರ್ ಇವತ್ತಿಗೂ ಬೇಕಾದ್ರೆ ನೀವೇನೆ ಬೇಕಾದ್ರೆ ಸ್ಪಾಟ್ ಹೋಗಿ ಸರ್ ಎಷ್ಟು ನಿವೇಶನಗಳು ಖಾಲಿ ಇದಾವೆ ಅಂತ ಹೇಳ್ಬಿಟ್ಟು ನಾನು ಕೊಡ್ತೀನಿ, ನಂದು ಅರ್ಧ ಗಂಟೆಗೆ ನಾನೇ ಕೊಡ್ತೀನಿ ಎಷ್ಟು ನಿವೇಶನಗಳು ಖಾಲಿ ಇದಾವೆ ಇವತ್ವರೆಗೂ ಅಂತ. ಹಾಗಾಗಿ ಇವತ್ತಿಗೂ ನಿವೇಶನಗಳು ಖಾಲಿ ಇದೆ. ಇವತ್ತು 50-50 ಅನುಪಾತದಲ್ಲಿ ದೇವನೂರು ಬಡಾವಣೆಯಲ್ಲಿ ಹಂಚಿಕೆ ಮಾಡ್ತಾ ಇದ್ದಾರೆ. ನಾನು ಮಾಹಿತಿ ಹಕ್ಕಲ್ಲಿ ನಾನು ಈಗ ರೀಸೆಂಟ್ ಆಗಿ ಯಾವತ್ತು 25/6/2024 ಮಾಹಿತಿ ಹಕ್ಕಲ್ಲಿ ಕೇಳಿದೀನಿ. ನಾನ್ ಕೇಳಿರೋದು ಆ ಸರ್ವೆ ನಂಬರ್ ಅಲ್ಲೇ ಇಲ್ಲಿವರೆಗೂ ಎಷ್ಟು ನಿವೇಶನಗಳು ಖಾಲಿ ಇದಾವೆ ಅಂತ ಕೇಳಿದ್ನಿ. ಯಾವ್ದು 464 ಸರ್ವೆ ನಂಬರ್ ಅಲ್ಲಿ ಹಂಚಿಕೆ ಆಗದಲ್ಲಿ ಎಷ್ಟು ನಿವೇಶನಗಳು ಖಾಲಿ ಇದಾವೆ ಅಂತ ಪಟ್ಟಿ ಕೊಡಿ ಅಂತ ಕೇಳಿದಕ್ಕೆ ಕೊಟ್ಟಿದ್ದಾರೆ. ಯಾವತ್ತು 25/6/2024 ಆ ಸರ್ವೆ ನಂಬರ್ ಅಲ್ಲೇ ಸರ್ 20-30 4 ಸೈಟ್ ಖಾಲಿ ಇದಾವೆ, 30-40 9 ಸೈಟ್ ಖಾಲಿ ಇದಾವೆ, 60-40 3 ಸೈಟ್ ಖಾಲಿ ಇದಾವೆ, ಮತ್ತೆ ODB ಸೈಟ್ಸ್ 2 ಸಾಲಿಗ ಅಲ್ಲೇ 23,000 ಸ್ಕ್ವೇರ್ ಫೀಟ್ ಅಷ್ಟು ಇವತ್ತುವರೆಗೂ ಅದೇ ಸರ್ವೆ ನಂಬರ್ ಖಾಲಿ ಇದೆ ಜಾಗ, ಯಾರಿಗೂ ಹಂಚಿಕೆ ಮಾಡದಲೆ. 38,000 ಸ್ಕ್ವೇರ್ ಫೀಟ್ ಕೊಟ್ಟಾರಲ್ವ ಸರ್? ಅದೇ ನಿವೇಶನದಲ್ಲಿ ಖಾಲಿ ಇದೆ ಅಂತ ಹೇಳಿದ್ರೆ ಯಾರಿಗೂ ರಿಜಿಸ್ಟರ್ ಆಗಿಲ್ಲ ಅಂತನ ಅಥವಾ ರಿಜಿಸ್ಟರ್ ಆಗಿದ್ದು ಖಾಲಿ ಇದೆ ಅಂತನ? ನಾನು ಬಡಾವಣೆ ಬಗ್ಗೆ ಸರ್ ನಾನು ಬಡಾವಣೆ ಬಗ್ಗೆ ಮಾತಾಡಿಲ್ಲ. ದೇವನೂರು 3ನೇ ಹಂತದಲ್ಲ ನಾನು ಹೇಳಿದ್ದೀಗ ಸ್ಟೋರಿ. ಆ ಪರ್ಟಿಕ್ಯುಲರ್ 464 ಸರ್ವೆ ನಂಬರ್ ಅಲ್ಲೇ ರಚಿಸಿರುವಂತ ನಿವೇಶನಗಳು ಈಗ ಎಷ್ಟು ಖಾಲಿ ಇದಾವೆ ಅಂತ ಕೇಳಿದ್ರೆ ಇಷ್ಟು ನಿವೇಶನ ಖಾಲಿ ಇದೆ ಅಂತ ನನಗೆ ಮಾಹಿತಿ ಕೊಟ್ಟವ್ರೆ. ನನ್ನ ಹತ್ರ ಮಾಹಿತಿ ಇದೆ, ರೈಟಿಂಗ್ ಅಲ್ಲಿ ಕೊಟ್ಟಿರೋದಂತೂ ಮಾಹಿತಿ ನನ್ನ ಹತ್ರ ಇರೋದಿದು. ಓಕೆ. ಈಗ ಬಡಾವಣೆಯಲ್ಲಿ ಎಷ್ಟು ಸೈಟ್ಗಳು ಖಾಲಿ ಇದಾವೆ ಅಂದ್ರೆ ಇದೆಲ್ಲ ಸುಳ್ಳು. ಈಗ ಹೇಳ್ತಾರೆ ನಾವು ಆ ಬಡಾವಣೆ ಸಮಾನಾಂತರ ಬಡಾವಣೆಯಲ್ಲಿ ಕೊಟ್ಟವ್ರೆ ಅಂತ ಸಿದ್ದರಾಮಯ್ಯ ಹೇಳಿ. ನಾನು ಹೇಳಿದೆ ಇಲ್ಲ ಸಮಾನಾಂತರ ಅಲ್ಲ ಸ್ವಾಮಿ, ಯಾವ ಅಂತರದಲ್ಲಿ ಕೊಟ್ಟಿದ್ದಾರೆ ನೋಡಿ ಅಂತಂದೆ. ಅವಾಗ ಏನ್ ಹೇಳ್ತಾರೆ ತಿರ್ಗಾ ಮತ್ತೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ವಿಜಯನಗರದಲ್ಲೇ ಕೊಡಿ ಅಂತ ನಾವೇನ್ ಹೇಳಿರ್ಲಿಲ್ಲ ನಾವು ಅಂತ ಹೇಳ್ತಾರೆ ಅಲ್ವಾ? ಮೊದಲು ಅವರೇ ಹೇಳಿದ್ರು ಸಮಾನಾಂತರ ಬಡಾವಣೆ ಕೊಟ್ಟು ಸಮಾನಾಂತರ ಬಡಾವಣೆ ಕೊಟ್ಟರೆ ಏನು ತಪ್ಪು ಅಂತ ಹೇಳಿದ್ರು ಅಲ್ವಾ ಸರ್? ಆಮೇಲೆ ನಾನೇನ್ ಮಾಡಿದೆ, ಸಮಾನಾಂತರ ಬಡಾವಣೆ ಮಹಾಸ್ವಾಮಿ ಕೊಟ್ಟಿರೋದು 91 ವಿಜಯನಗರ 3rd ಸ್ಟೇಜ್ ಅಲ್ಲಿ ಡೆವಲಪ್ ಆಗಿರೋದು, 94 ವಿಜಯನಗರ 4th ಸ್ಟೇಜ್ ಸ್ವಾಮಿ. ಸಮಾನಾಂತರ ಎಲ್ಲ ಆಯ್ತು ಸ್ವಾಮಿ ಅಂತ ನಾನು ಪ್ರಶ್ನೆ ಮಾಡಿದೆ. ಅವಾಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನ್ ಕೊಡ್ತಾರೆ, ನಾವೇನು ಅಲ್ಲೇ ಕೊಡಿ ಇಲ್ಲೇ ಕೊಡಿ ಅಂತ ಕೇಳಿದ್ವಲ್ಲ, ಕೊಟ್ಟವ್ರೆ ವಿಜಯನಗರದಲ್ಲಿ ಏನ್ ಮಾಡೋದು ಅಂತಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಆಗಿನ ತಪ್ಪನ್ನ ಸಮರ್ಥಿಸ್ಕೊತಾ ಇದ್ದಾರೆ ಹೊರತು ಅದಕ್ಕೆ ಪರಿಹಾರ ಕಂಡ್ಕೋತಾ ಇಲ್ಲ. ಪರಿಹಾರ ಕಂಡ್ಕೋಬೇಕು ಅಂತಂದ್ರೆ ಆ ಏನ್ ಸೈಟ್ಗಳು ಏನ್ ಅವ್ರಿಗೆ ಅಲಾಟ್ಮೆಂಟ್ ಮಾಡಿಸ್ಕೊಂಡಿದಾರಲ್ವಾ ಅಷ್ಟು ಸೈಟ್ಗಳನ್ನ ಸರೆಂಡರ್ ಮಾಡ್ಲಿ ಸರ್ ಪ್ರಾಧಿಕಾರಕ್ಕೆ. ಪ್ರಾಧಿಕಾರಕ್ಕೆ ಸರೆಂಡರ್ ಮಾಡ್ಲಿ. ಅವ್ರಿಗೆ ಏನಾದ್ರು ಕಾಂಪನ್ಸೇಷನ್ ಬೇಕು ಅಂತಂದ್ರೆ ಕಾನೂನು ಹೋರಾಟ ಮಾಡಿ ಕಾನೂನು ಚೌಕಟ್ಟಲ್ಲಿ ಪಡೀಲಿ ಸರ್. 60 ಕೋಟಿ ಅಲ್ಲ 120 ಕೋಟಿ ಕಡೀಲಿ, ನಮ್ಗೆ ತಗೊಳ್ಳಿ ಪಡ್ಕೊಳ್ಳಿ, ನಮ್ಗೇನಾಗ್ಬೇಕಾಗಿದೆ ನಿಯಮದಡಿ ಕಾನೂನು ಚೌಕಟ್ಟಲ್ಲಿ ನೋಡಕ್ಕೆ ನೂಕು ನುಗ್ಲೆ ಅಂತ. ಮತ್ತೆ ಅವರೇ ನೋಡಿ ಸರ್ 2010ರಲ್ಲಿ ಪಾರ್ವತಿ ಅವರಿಗೆ ದಾನಪತ್ರ ಬರುತ್ತಲ್ವ ಸರ್? 2013ರಲ್ಲಿ ಚುನಾವಣಾ ನಿಂತಾಗ ಎಲೆಕ್ಷನ್ ನಿಂತಾಗ ಯಾಕೆ ಸರ್ ನಾಮಪತ್ರದಲ್ಲಿ ಅವರು ಚುನಾವಣಾ ಅಫಿಡೇಟ್ ಅಲ್ಲಿ 2013ರಲ್ಲಿ ಅವ್ರು ಯಾಕೆ ಸರ್ ಅದನ್ನು ಉಲ್ಲೇಖ ಮಾಡ್ಲಿಲ್ಲ ದಾನಪತ್ರದ? ಯಾಕೆ ಹೈಡ್ ಮಾಡಿರಿ ಇದ್ರ ಅಫಿಡೇಟ್ ಅಲ್ಲಿ ಅಲ್ವಾ? 2020 ಉಲ್ಲೇಖ ಮಾಡ್ತಾರೆ. 2025 ಉಲ್ಲೇಖ ಮಾಡ್ತಾರೆ.
15 ಲಕ್ಷ ಅಂತ ಉಲ್ಲೇಖ 25 ಲಕ್ಷ ಇಟ್ಕೊಂಡ್ರೆ. ಅಲ್ವಾ ಸರ್? ನಿಜ. 2023ರಲ್ಲಿ 8 ಲಕ್ಷದ 30ಕ್ಕೆ ಉಲ್ಲೇಖ ಮಾಡ್ತಾರೆ. 2023ರಲ್ಲಿ ಹ್ಮ್ 8 ಲಕ್ಷ ಅಂತ ಉಲ್ಲೇಖ ಮಾಡ್ತಾರೆ. ಹ್ಮ್ 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 ಈಗ ನನಗೆ 62 ಕೋಟಿ ರೂಪಾಯಿ ಕೊಡಿ, ನಾನು ಬಿಟ್ಕೊಡ್ತೀನಿ ಲ್ಯಾಂಡ್ ಅಂತಾರೆ. ಏನ್ ಸರ್ ಅರ್ಥ ಇದು? ಚೆನ್ನಾಗಿದೆ ಇದು. 2013ರಲ್ಲಿ ಇದೇ ಸಿದ್ದರಾಮಯ್ಯನವರು ಗಂಗರಾಜ್ ಅವ್ರು ಕೇಳ್ತಾ ಉಲ್ಲೇಖ ಮಾಡಿಲ್ಲ ಬಿಡಿ. ಲಾಜಿಕ್ ಇದೆ, ಇದಕ್ಕೆ ಉತ್ತರಿಸ್ಬೇಕು. ಯಾಕೆಂತ ಹೇಳಿದ್ರೆ 2013ರಲ್ಲಿ ಇದೇ ಸಿದ್ದರಾಮಯ್ಯನವರು ತಮ್ಮ ಚುನಾವಣೆ ವಿಷಯ ವಸ್ತುಗೆ ಸಂಬಂಧಪಟ್ಟಂತೆ ಅವರು ಡಿಕ್ಲರೇಷನ್ ಮಾಡುವಂತಹ ಸಂದರ್ಭದಲ್ಲಿ ಈ ಆಸ್ತಿಯ ಸಂಬಂಧಪಟ್ಟಂತಹ ಯಾವುದೇ ವಿಷಯಗಳನ್ನ ಹೇಳಿರೋದು. ಅದೇ 2023ರಲ್ಲಿ 8 ಲಕ್ಷ ರೂಪಾಯಿಗೆ ಇದು ನನಗೆ ಅನ್ನುವಂತಹದ್ದನ್ನ ಉಲ್ಲೇಖ ಮಾಡ್ತಾರೆ ಅನ್ನುವಂತಹದ್ದು ಗಂಗರಾಜ್ ಅವರ ಹೇಳಿಕೆ. ಅವ್ರು ಕೇಳ್ತಾ ಇರುವಂತಹ ಪ್ರಶ್ನೆ ಚೆನ್ನಾಗಿದೆ. 2013ರಲ್ಲಿ ತೋರ್ಸೇ ಇರ್ಲಿಲ್ಲ, 2023ರಲ್ಲಿ ತೋರಿಸ್ತಾರೆ, ಆದ್ರೆ 8 ಲಕ್ಷ ಅಂತ ಹೇಳ್ತಾರೆ. ಆದ್ರೆ ಇವತ್ತು 62 ಕೋಟಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಇದು ಯಾವ ಲೆಕ್ಕ ಸರ್ ಅಂತ ಅವ್ರು. ಚೆನ್ನಾಗಿದೆ ಕ್ವಶನ್, ಚೆನ್ನಾಗಿದೆ ಸರ್. 2018ರಲ್ಲಿ 25 ಲಕ್ಷ, 2023ರಲ್ಲಿ 8 ಕೋಟಿ 30 ಲಕ್ಷ. ಯಾವಾಗ 2003 ಎಲೆಕ್ಷನ್ ಆಯ್ತಲ್ಲ ಸರ್, ಈಗ 2023ರಲ್ಲಿ 83 ಲಕ್ಷ. ಇಲ್ಲ 8 ಕೋಟಿ 30 ಲಕ್ಷ. 8 ಕೋಟಿ 30 ಲಕ್ಷ 2020ರಲ್ಲಿ 1 ವರ್ಷದ ಹಿಂದೆ. ಓಕೆ. ಈಗ 62 ಕೋಟಿ. ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗಿದೆಯಲ್ಲ. ಒನ್ ಇಯರ್ಗೆ 62 ಕೋಟಿ ಆಯ್ತು. 50 ಕೋಟಿ ಜಾಸ್ತಿ ಆಗೈತೆ ವ್ಯಾಲ್ಯೂ. ಓಕೆ. ರಫತ್ ಖಾನ್ ಏನ್ ಹೇಳ್ತೀರಿ ಇದಕ್ಕೆ? ಇಲ್ಲ ಅವ್ರ ಉತ್ತರ ಹೇಳ್ಬೇಕು. ಅವರು ಹಣಕಾಸು ಹಲವಾರು ಬಾರಿ ಹಣಕಾಸಿನ ಸಚಿವರಾಗಿ ಬಜೆಟ್ ಮಂಡಿಸಿದ್ದಾರೆ. ಅವರೇ ಹೇಳ್ಬೇಕು ಈ ತರದ್ದು ಲಾಭ ಬರುತ್ತೆ ಅನ್ನೋದಕ್ಕೆ. ನಮಗೂ ಒಂದು ಐಡಿಯಾ ತೋರಿಸಿದ್ರೆ ನಾವು ಎಲ್ಲಾರ ಮಾಡೋಣ ಸರ್. ಕರೆಕ್ಟ್. SDPI ನ ಜಿಲ್ಲಾಧ್ಯಕ್ಷರು ಗಂಗರಾಜ್ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಅವರು ಇದನ್ನೆಲ್ಲ ಬಹಿರಂಗ ಮಾಡಿದ್ದಾರೆ. ಇಂಥವರನ್ನ ಹಗರಣವನ್ನು ಜನರ ಮುಂದೆ ತಂಡಿಟ್ಟಿದ್ದಾರೆ. ಮತ್ತೆ ಸ್ಪಷ್ಟವಾಗಿ ಎಲ್ಲಾ ಮೈನ್ಯೂಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಇವರು. L&Tಗೆ ಮಾರಾಟವಾಗಿ ಇದು ಆ ನಿವೇಶನವನ್ನು ಇದು ಕನ್ವರ್ಟ್ ಮಾಡಿ ಮತ್ತೆ ರೀಕನ್ವರ್ಟ್ ಮಾಡಿ ಮತ್ತೆ ಮಾರಾಟ ಮಾಡಿ ಮತ್ತೆ ಅದನ್ನ ಬೇರೆ ಸ್ಥಳದಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಂಡಿರೋದು, ಇದೆಲ್ಲ ಮೊದಲಿನಿಂದ ಅಂತ್ಯ ತನಕ ಎಲ್ಲಾ ತಪ್ಪು. ಇದನ್ನೆಲ್ಲ ಖಂಡನೀಯ ಇದೆ. ಇದು CBI ತನಿಖೆ ಆಗಿ ಅವರು CM ಆಗ್ಲಿ ಯಾರೇ ಆಗ್ಲಿ ಇವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಬೇಕು ಮತ್ತೆ ತಕ್ಕ ಶಿಕ್ಷೆನೂ ಆಗ್ಬೇಕು. ಮತ್ತೆ ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ, ಅಧಿಕಾರಿಗಳಾಗ್ಲಿ ಮತ್ತೆ ಜನಪ್ರತಿನಿಧಿಗಳಾಗ್ಲಿ, ಅವ್ರಿಗೂ ತಕ್ಕ ಶಿಕ್ಷೆ ಆಗ್ಬೇಕು. ಸ್ಟ್ರಾಂಗ್ ರೂಮ್ ಇಂದ ಎಲ್ಲಾ ದಾಖಲಾತಿಗಳು ಮಾಯ ಮಾಡಿದ್ದಾರೆ, ಪುಟಗಳು ಹರಿದಾಕಿದ್ದಾರೆ. ನೀವು ಅರ್ಥ ಮಾಡ್ಕೋಬೇಕು ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ. ಗಂಗರಾಜ್ ಅವರು ದಯಮಾಡಿ ತಾವು ಇವಾಗ ನಮಗೆ ಬಂದಿದ್ದೀರಾ. ನಿಮ್ಮನ್ನ ನಾನು ಯಾವತ್ತೂ ನೋಡಿಲ್ಲ. ನಿಮ್ಮ ಒಂದು ಏನು ನಿಮ್ಮ ಹೇಳಿಕೆ ಇದೆ, ನಾನು ಅದನ್ನ ಅತ್ಯಂತ ಗೌರವಯುತವಾಗಿ ನಾನು ಸ್ವಾಗತಿಸ್ತೀನಿ. ಇದು ಯಾರೇ ಆಗ್ಲಿ ಸರ್, ನಾನೇ ಆಗ್ಲಿ ನೀವೇ ಆಗ್ಲಿ ಯಾರೇ ಆಗ್ಲಿ, ಅದು ಮಹಾರಾಜರು ಕಟ್ಟಿದಂತ ಪ್ರಾಧಿಕಾರ ಸರ್, ಉಳಿಬೇಕಲ್ವಾ ಸರ್? ಹೌದೌದು, ಖಂಡಿತ. ಇದರಲ್ಲಿ ಬಡ ಜನ ನಾನು ಇಲ್ಲಿವರೆಗೂ ನಾನು ಏನ್ ಮಾತಾಡದೆ ನಾನು ಪೇಪರ್ ಹಿಡ್ಕೊಂಡು ಏನ್ ಮಾತಾಡ್ತಾ ಇಲ್ಲ ಸರ್. ನಾನು ಇದ್ರ ಸಂಪೂರ್ಣ ಸ್ಟಡಿ ಮಾಡಿರೋದ್ರಿಂದ ನಾನು ಬರೀ ಬಾಯಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಇದನ್ನ ನೀವು ಕೇಳಿದ್ರೆ ನಾನು ಅರ್ಧ ಗಂಟೆ ನಿಮ್ಮ ಹತ್ರ ಅಷ್ಟು ಡಾಕ್ಯುಮೆಂಟ್ ನಿಮ್ ಮುಂದೆ ಇಡ್ತೀನಿ. ನಾನು ಹೇಳಿದ್ದೆಲ್ಲಾನು. ಹಾಗಾಗಿ ನಾವು ಒಬ್ರು ಮುಖ್ಯಮಂತ್ರಿಗಳ ವಿರುದ್ಧ ನಾವು ಆತ್ಮಹತ್ಯೆ ಮಾಡ್ಬೇಕಾದ್ರೆ ಸುಮ್ಮನೆ ನಾವು ಆತ್ಮಹತ್ಯೆ ಮಾಡಕ್ ಆಗಲ್ಲ. ಖಂಡಿತ ನೀವು RTI ಎಲ್ಲ ದಾಖಲಾತಿ ತಗೊಂಡು ಅದಕ್ಕೆ ನೀವು ಅಪವಾದ ಮಾಡ್ತಿದ್ದೀರ. ಸೊ ಇದರಲ್ಲಿ ನಾವು ಹೋರಾಟ ಮಾಡ್ಬೇಕಿದೆ ನಮ್ಮ ಪಕ್ಷದಿಂದ. ರಫತ್ ಖಾನ್ ನಿಮಗೆ ಗಂಗರಾಜ್ ಅವರು ಅಭಿನಂದನೆ, ನೀವು ಗಂಗರಾಜ್ ಅವ್ರಿಗೆ ಅಭಿನಂದನೆ ಹೇಳ್ತಾ ಇದ್ದಾಗ ಅವ್ರೊಂದ್ ಮಾತು ಹೇಳ್ತಾರೆ,
ಥ್ಯಾಂಕ್ ಯು ಸೋ ಮಚ್. ನನಗೆ ಅಭಿನಂದನೆ ಹೇಳಿದ್ದು ನನಗೆ ಖುಷಿ ಆಯ್ತು. ಆದ್ರೆ ಇದು ಮಹಾರಾಜರು ಕಟ್ಟಿರುವಂತಹ ಒಂದು ಪ್ರಾಧಿಕಾರ ಉಳಿಬೇಕಲ್ವಾ ಸರ್? ನಿಮ್ಮಂತವರೆಲ್ಲ ಸಹಾಯಕ್ಕೆ ಬರ್ಬೇಕು ಅಂತ. SGPI ನಡೆ ಏನು? ಖಂಡಿತವಾಗಿ ನಾನು ಮೊನ್ನೆ ಓಡಾಡ್ತಿರೋ, ಅಕ್ರಮ ನಡೆದಾಗ ಇಂತಹ RTI ಕಾರ್ಯಕರ್ತರ ಪರವಾಗಿ ನಿಲ್ತಿರೋ ಅನ್ನುವಂಥದ್ದು ಅವ್ರ ಮಾರ್ಮಿಕ ಪ್ರಶ್ನೆ. ಖಂಡಿತ ಇವ್ರ ಪರವಾಗಿ ನಿಲ್ತೇವೆ. ಇವ್ರನ್ನ ನಾನು ಇಮಿಡಿಯೇಟ್ ಆಗಿ ಭೇಟಿನೂ ಆಗ್ತೀನಿ. ಇವ್ರನ್ನ ಕಾಂಟ್ಯಾಕ್ಟ್ ನಂಬರ್ ನೀವು ನಮಗ್ ಕೊಡ್ಬೇಕು. ಮತ್ತೆ ಇದರಲ್ಲಿ ಒಂದು ದೊಡ್ಡ ಹೋರಾಟನೂ ಮಾಡ್ಬೇಕಿದೆ ನಾವು. ಗೊತ್ತಿರೋ ಹಾಗೆ 2001ರಲ್ಲಿ ನನ್ನಲ್ಲಿರುವ ಮಾಹಿತಿನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ನೀವು ನಮ್ ಜೊತೆ ಒಂದು ಹೋರಾಟ ಕೈ ಜೋಡಿಸಿ ಮೈಸೂರು ನಗರವನ್ನು ಒಂದು ಸುಂದರ ನಗರವಾಗಿ ಉಳಿಸೋಣ ಸರ್, ಅಷ್ಟೇನೆ. ಮೈಸೂರು RTI ಕಾರ್ಯಕ್ರಮ ಇದು ಮೈಸೂರಿನ ಕಾರ್ಯಕರ್ತರ ರೀತಿಯಾದಂತಹ ಸೃಜನಶೀಲತ್ವ. ಬೇರೆ ಕಡೆ ಹೆಂಗಿದ್ದಾರೆ ಅನ್ನೋದು ಬೇರೆ ಕಡೆ, ಬೇರೆ ಮಾತು. ಬಟ್ ಈ ವಿಚಾರದೊಳಗಡೆ ಗಂಗರಾಜ್ ಅವರ ಬಳಿ ನಿಜಕ್ಕೂ ಡಾಕ್ಯುಮೆಂಟ್ಗಳೆಲ್ಲ ಸ್ಪಷ್ಟವಾಗಿದೆ ಅಂತ ನಾನಂತೂ ಅನ್ಕೋತೀನಿ. ಬಿಕಾಸ್ ಅವರು ಕೋರ್ಟಿನ ಮೆಟ್ಟಿಲನ್ನ ಹೇರಿದ್ದಾರೆ. ಇಂತಹ ಹೋರಾಟಗಾರರಿಗೆ ನೈತಿಕ ಬೆಂಬಲವನ್ನ ತುಂಬುವಂಥದ್ದು ರಾಜ್ಯ ಮತ್ತು ಜಿಲ್ಲೆ ಜನರ ಕರ್ತವ್ಯ ಅಂತ ನಾನಾದ್ರೂ ಭಾವಿಸ್ತಾ, ರಫತ್ ಖಾನ್ ಅವರು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗಂಗರಾಜ್ ಅವರೇ, ನಿಮಗೆ ಸಪೋರ್ಟ್ ಅಂತಂದ್ರೆ ನಿಮಗಲ್ಲ, ಆಗಿರೋ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ಅವರು ಕೂಡ ನಿಲ್ತೀನಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದ ಸಮಯದ ಅಭಾವ ಇರೋದ್ರಿಂದ ಲಾಸ್ಟ್ ರಿಯಾಕ್ಷನ್ ಗಂಗರಾಜು, ನಮ್ಮ ಕಟ್ಟ ಕಡೆಯ ಪ್ರತಿಕ್ರಿಯೆ ಏನು? ಹೇಳಬೇಕು ಅಂತ ಇಷ್ಟಪಡ್ತೀನಿ. ಮುಂದಿನ ನಡೆ ಏನು ಅನ್ನುವಂತಹದ್ದು ಸರ್, ನನ್ನ ಮುಂದಿನ ನಡೆ ಏನೇನಿಲ್ಲ ಸರ್. ಇವಾಗ ಏನು ಇವ್ರೇನು ವರದಿ ಪಡಿತಾ ಇದಾರೆ, ಒಂದು ಸರ್ಕಾರಕ್ಕೆ ಏನು ವರದಿ ಸಲ್ಲಿಸ್ತಾ ಇದಾರೆ. ವೆಂಕಟಚಲಪತಿ ಅವರು ಏನೋ ಬಂದು ವರದಿ ಕೊಡ್ತಾ ಇದಾರೆ. ಅವರು ಪಾರದರ್ಶಕವಾಗಿ ಮಾಡ್ತಾ ಇದ್ದಾರೆ. ಬಟ್ ಪಾರದರ್ಶಕವಾಗಿ ವರದಿ ಕೊಟ್ಟಿದ್ದ ಇಂಪ್ಲಿಮೆಂಟ್ ಮಾಡ್ಬೇಕಾಗಿರೋದು ಸರ್ಕಾರ ಅಲ್ವಾ ಸರ್? ಹೌದು. ಇವ್ರು ವರದಿ ಸಿದ್ಧಪಡಿಸ್ಬಿಟ್ಟು ಕೊಡ್ಬೋದು ಅಷ್ಟೇ. ಇವರು ಆಕ್ಷನ್ ತಗೊಳಕ್ ಇವ್ರ ಕೈಲಿ ಆಗಲ್ವಲ್ಲ ಪಾಪ, ವೆಂಕಟಾಚಲಪತಿ ಕೈಲಿ. ಅವ್ರು ಕೊಟ್ಟಂತ ಪಾರದರ್ಶಕವಾಗಿ ಏನು ಎಲ್ಲಿ ತಪ್ಪಾಗಿದೆ ಅನ್ನೋದು ಫೈಂಡ್ ಔಟ್ ಮಾಡಿ ಕೊಟ್ಟಂತ ಶಿಕ್ಷೆಗೆ ಒಳಪಡಿಸಿದ್ರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಿದ್ರೆ ನಾವು ಖುಷಿ ಪಡ್ಬೋದು. ಇಲ್ಲ ಅಂತಂದ್ರೆ ಅನಿವಾರ್ಯವಾಗಿ ನಾವು ಮಾನ್ಯ ಕರ್ನಾಟಕದ ಉಚ್ಚ ನ್ಯಾಯಾಲಯ ಹಾಕಿ PIL ಹಾಕ್ತಾ ಇದ್ದೀವಿ ಸರ್. PIL ಹಾಕಿ ಅದನ್ನ ಸುಪ್ರೀಂ ಕೋರ್ಟ್ CBI ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳಕ್ಕೆ ಮುಂದೆ ಹೋಗ್ತೀವಿ ಸರ್. PIL ಕೂಡ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಿ. ಒಳ್ಳೇದಾಗ್ಲಿ ನಿಮ್ಗೆ. ಈಡನ್ಸ್ ನ್ಯೂಸ್ ಭ್ರಷ್ಟರ ವಿರುದ್ಧ, ಈಡನ್ಸ್ ನ್ಯೂಸ್ ಎಂತಹ ಪಟ್ಟಭದ್ರ ಹಿತಾಸಕ್ತಿ ವರ್ಗದವರೇ ಆಗಿದ್ರು ಕೂಡ ಅವರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ನಿಮ್ಮಂತ ಹೋರಾಟಗಾರರ ಕೈಬಲ ಪಡಿಸಲು ಇದ್ದೇ ಇರುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ಡಿಸ್ಕಷನ್ ನಲ್ಲಿ ಪಾಲ್ಗೊಂಡಿದ್ದಕ್ಕೆ ಮತ್ತು ಸ್ವತಃ ತಾವೇ ದೂರುದಾರರಾಗಿದ್ರು ಕೂಡ ಇಷ್ಟು ಧೈರ್ಯವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಒಂದು ರೀತಿಯ ಕಾನೂನಿನ ಸಮರಕ್ಕೂ ಕೂಡ ಮುಂದಾಗ್ತಾ ಇರುವಂತಹದ್ದು ಅಭಿನಂದನಾ ವಿಷಯವಸ್ತು. ನಿಮಗೆ ಅಭಿನಂದನೆಗಳು ಅಂತ ಹೇಳ್ತಾ ರಫತ್ ಖಾನ್ ತಮ್ಮ ಲಾಸ್ಟ್ ಇನ್ನೊಂದು ವಿಷಯ ತಮ್ಮ ಮುಂದೆ ಇಡ್ಬೇಕಂತಿದ್ದೀನಿ. 2001ರಲ್ಲಿ ಸಾವಿರಾರು ಜನ ತಮ್ಮ ಒಡೆಗಳನ್ನು ಅಡ ಇಟ್ಟಿ ಮತ್ತೆ ಸಾಲವನ್ನು ಮಾಡಿ 10,000 ರೂಪಾಯಿ ಕಟ್ಟಿ ಸೈಟ್ಗೋಸ್ಕರ ಕಟ್ಟಿದ್ರು. ಆದ್ರೆ ಇನ್ನೂ ತನಕ ಅವ್ರಿಗೆ ಒಂದು ಸೈಟು ಡಿಸ್ಪರ್ಸ್ ಆಗಿಲ್ಲ. ಆದ್ರೆ ಈ 50-50 ಈ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಪ್ರೈವೇಟ್ ಡೆವಲಪರ್ಸ್ ಮತ್ತು ಲ್ಯಾಂಡ್ ಮಾಫಿಯಾ ಮತ್ತೆ ಜನಪ್ರತಿನಿಧಿಗಳೆಲ್ಲ ಸೇರಿ ನೋಡಿ ಮೈಸೂರು ಅಕ್ಕಪಕ್ಕ ಇರುವ ಎಲ್ಲಾ ಜಮೀನುಗಳು ಇವರು ಹಂಚ್ಕೊಂಡಿದ್ದಾರೆ. ಆದ್ರೆ ಬಡ ಜನರಿಗೆ ಏನು ಇದರಲ್ಲಿ ಲಾಭ ಸಿಕ್ಕಿಲ್ಲ. ಇವ್ರ ಪರವಾಗಿ ನಾವು ಹೋರಾಟ ಮಾಡ್ಬೇಕು ಅಂತ ಇದ್ದೀವಿ. ಮತ್ತೆ ನಾನು ಗಂಗರಾಜ್ ಅವರಿಗೂ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಮಾಧ್ಯಮ ವತಿಯಿಂದ. ಈಗ ನೋಡಿ 6,800 ಸೈಟ್ 7,000 ಸೈಟ್ ನ ಇವರು ಈ ತರ ಇಲ್ಲಿಗಲ್ ಅಲ್ಲಿ ಮಾರಿದಾರಲ್ವ ಸರ್? ಪ್ರಾಧಿಕಾರದಲ್ಲಿ 50-50 ಅನುಪಾತದ ಪ್ರಾಧಿಕಾರದಿಂದ ಒಂದು 7,000 ಸೈಟ್ ಏನು ಇಲ್ಲಿಗಲ್ ಅಲ್ಲಿ ಕೊಟ್ಟಿದ್ದಾರಲ್ವ ಸರ್? ಇದ್ರೊಳಗ 30-40, 60-40, 50-80 ಎಲ್ಲಾ ಇದಾವೆ ಸರ್. ಆನ್ ಅಂಡ್ ಅವರೇಜ್ ಏನಿಲ್ಲ ಅಂದ್ರೆ ಒಂದು 15,000 ಸೈಟ್ 30-40 ಅಂತಾದ್ರೂ ಹೋಗಿದಾವೆ ಸರ್. ಆ 30-40 15,000 ಸೈಟ್ ನಲ್ಲಿ 20-30 ಮಾಡಿ ಬಡ ಜನಗಳಿಗೆ ಹಂಚಿದೆ ಸರ್. 30,000 ಜನಕ್ಕೆ ಸೈಟ್ ಕೊಡ್ಬೋದಿತ್ತಲ್ಲ ಸರ್? ಕೊಡ್ಬೋದಿತ್ತು ನೋಡಿ, ಒಬ್ರಿಗೂ ಕೊಟ್ಟಿಲ್ಲ ಇವರು. 20 ವರ್ಷ
ಈಗ ನೀವೇ ನಾವು 30-40 ಅರ್ಜಿ ಹಾಕಿದ್ರೆ ನೋಡಪ್ಪ ಈ 20-30 ಸೈಟ್ ಇದೆಯಪ್ಪ ಕೊಡ್ತೀನಿ ತಗತಿಯ ತಗೊಂಡ್ಬಿಡು ಅಂತ ಹೇಳಿ ಇನ್ನ ಎಕ್ಸ್ಟ್ರಾ ಒಂದ್ ಸ್ವಲ್ಪ ದುಡ್ಡಾರ ಕಟ್ಟಿಬಿಟ್ಟು ಅದು ಪ್ರಾಧಿಕಾರ ದುಡ್ಡು ಬರೋದು ತಗೊಳ್ಳೋರಲ್ಲ ಸರ್ ಒಂದು 30,000 ಜನಕ್ಕೆ ಸರ್ ಅರ್ಜಿ 30,000 ಹಾಕಿದ್ರೆ ಜನರಿಗೆ 30,000 ಈಗ- ಜನ ಹಂಚಿಕೊಂಡಿರ್ತಾರಲ್ಲ ಸರ್. ಹೌದು ಹೌದು ಎಸ್ ಲೆಟ್ ಇಟ್ ಬಿ ಸಿ ಈಗ ಖಾನ್ ಅವರ ರಾಜಕೀಯ ಇಚ್ಛಾಶಕ್ತಿ ಮತ್ತು SDPI ನ ರಾಜಕೀಯ ಇಚ್ಛಾಶಕ್ತಿಯನ್ನ ರಾಜ್ಯದ ಜನರ ಮುಂದೆ ಹೊರೆ ಹಚ್ಚಿ ನೋಡಬಹುದಾದಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಗಂಗರಾಜು ಅವರ ಬಳಿ ಡಾಕ್ಯುಮೆಂಟ್ ಇದೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಿಂತಿದ್ದಾರೆ. SDPI ನ ಪ್ರಧಾನ ಕಾರ್ಯದರ್ಶಿ ಅನ್ಸುತ್ತೆ, ಇಲ್ಲ ಜಿಲ್ಲಾಧ್ಯಕ್ಷರಾಗಿರುವಂತಹ ರಫತ್ ಖಾನ್ ಅವರು ಪ್ರಾರಂಭದ ಒಂದು ಡಿಸ್ಕಷನ್ ನಲ್ಲಿ ಪ್ರಥಮಕ್ಕೆ ಹೇಳಿದ್ರು, ನಾವು ರಾಜ್ಯದ ಜನರ ವಿಷಯ ವಸ್ತುಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಯಾವುದೇ ಭ್ರಷ್ಟಾಚಾರದಲ್ಲಾಗ್ಲಿ ನಾವು ಪಾಲ್ಗೊಳ್ಳಲ್ಲ. ರಾಜಕೀಯ ಇಚ್ಛಾಶಕ್ತಿ ಇರುವಂತಹ ಹಿನ್ನೆಲೆಯಲ್ಲಿ ನಾವು ನಮ್ಮದೇ ಆದಂತಹ ಒಂದಷ್ಟು ನೈತಿಕತೆಯ ರಾಜಕೀಯವನ್ನ ಮಾಡ್ಕೊಂಡು ಬಂದಿದ್ದೀವಿ. ಅದು ರಾಜ್ಯದ ಜನರಿಗೆ ಗೊತ್ತಿದೆ. ಒಂದೇ ಒಂದು ಪ್ರಕರಣ ಆ ತರಹದ್ದು ನಮ್ಮದು ಇಲ್ಲ ಅಂತ ಹೇಳ್ತಾ ಇದ್ರು. ನಿಮ್ಮ ಮುಂದೆ ಇಂತಹದ್ದೊಂದು ಪ್ರಕರಣವನ್ನ ಏಜೆನ್ಸಿ ನ್ಯೂಸ್ ತಂದೊಟ್ಟಿದೆ ಅಥವಾ ತಂದಿಟ್ಟಿದೆ. ಈಗ ನಿಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನ ಜನರು ನೋಡುವಂತಹ ಅವಕಾಶ. ಗಂಗರಾಜು ಅವರ ಜೊತೆ ಕೈ ಜೋಡಿಸ್ತೀರಾ? ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀರಾ? ಲೆಟ್ ಇಟ್ ಬಿ ಸಿ, ನೋಡೋಣ. ಥ್ಯಾಂಕ್ ಯು ಸೋ ಮಚ್ ರಫತ್ ಖಾನ್, ಇಷ್ಟೊತ್ತು ಏಜೆನ್ಸಿ ನ್ಯೂಸ್ ಡಿಸ್ಕಷನ್ ಗೆ ಬಂದದ್ದಕ್ಕೆ. ದಯಮಾಡಿ ಥ್ಯಾಂಕ್ ಯು ಸೋ ಮಚ್. ರಫತ್ ಖಾನ್ ಅವರೇ ದಯಮಾಡಿ ನಿಮ್ ಮೊಬೈಲ್ ನಂಬರ್ ಆಮೇಲೆ ಶೇರ್ ಮಾಡಿ ಸರ್ ದಯಮಾಡಿ. ನಾ ಖಂಡಿತ ಶೇರ್ ಮಾಡ್ತೀನಿ ಸರ್, ಖಂಡಿತ ಭೇಟಿ ಆಗೋಣ. ಶೇರ್ ಮಾಡಿ ಟ್ರೈ ಮಾಡಿ ಶೇರ್ ಮಾಡಿ ನಾನು ಅವ್ರ ಹತ್ರ ಪಡ್ಕತೀನಿ. ನಿಮ್ ಜೊತೆ ನಾನು ಸಂಪರ್ಕಕ್ಕೆ ಬರ್ತೀನಿ ಸಾಹೇಬ್ರೆ. ತಮ್ಮ ಹಲವಾರು ವಿಷಯಗಳಿದ್ದಾವೆ, ನಾವು ಡಿಸ್ಕಸ್ ಮಾಡೋಣ ಸಾಹೇಬ್ರೆ. ಒಳ್ಳೇದಾಗಿ ಖಂಡಿತ ಸರ್. ನಮ್ಮ ಚಿಂತಕರ ಚಾವಡಿ ಹೋರಾಟ ಸಾಮಾಜಿಕ ಬದ್ಧತೆ ಉಳ್ಳಂತವರಿಗೆ ನಂಟು ಕಲ್ಪಿಸುತ್ತೆ ಅನ್ನೋದಾದ್ರೆ ನಮಗಿಂತ ಹೆಚ್ಚಿನ ಖುಷಿ ಕೊಡುವಂತಹವರು ಯಾರು ಇಲ್ಲ. ಥ್ಯಾಂಕ್ ಯು ಬೋತ್ ಆಫ್ ಯು. Thank you, thank you, sir. Thank you, thank you. ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ.